ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಗಾದೆ ಮಾತುಗಳನ್ನು ಬರೆದು ಹೇಳಿ ಪ್ರಾಕ್ಟೀಸ್ ಮಾಡೋಣ. ಹಿಂದಿನ ಕ್ಲಾಸಲ್ಲಿ 90 ತನಕ ಆಗಿತ್ತು. ಈಗ 91ನೇದು. ಕಳ್ಳನಿಗೆ ಲಾಗೆ ಲಾವತ್ತು ಕಳ್ಳ ನಾಗುಡಿಸು ನೀಗೆ. ಕಳ್ಳನಿಗೆ ಒಂದು ಪಿಳ್ಳೆ ನೆವ ಪಾಗುಡಿಸು ಪಿ ಲಾಗೆ ಏತ್ವ ಅದಕ್ಕೆ ಲಾವತ್ತು. ಪಿಳ್ಳೆ ನೆವ ನಾಗೇತ್ವ ನೆ ವ ನೆವ ಅಂತಲೂ ಹೇಳ್ಬೋದು, ನೆಪ ಅಂತಲೂ ಹೇಳ್ಬೋದು. ಇದೆರಡರಲ್ಲಿ ಯಾವುದೋ ಒಂದು ನಾವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಹಾಗಲಕಾಯಿಗೆ ಹಾಗಲಕಾಯಿಗೆ ಯಾಗುಡಿಸು ಹೀಗೆ. ಹಾಗಲಕಾಯಿಗೆ ಬಾಕೇತ್ವಂದೀರ್ಘ ಬೇ ವಾಗುಡಿಸು ವಿ ನ ಬೇವಿನ ಕಾಕಿಲಿಕ ಯಾಗುಡಿಸು ಈ. ಬೇವಿನಕಾಯಿ ಸಾಕ್ಷಿ ಸಾಕಿಲಿ ಕೊಟ್ಟು ಕಾಗುಡಿಸು ಕೊಟ್ಟು ಅದಕ್ಕೆ ಎರಡನೇ ಶಾವತ್ತಕ್ಷರ ಕೊಡಬೇಕು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು ನಾಳೆ ಎಂಬುವವರ ಅಂತಲೂ ಹೇಳ್ಬೋದು. ನಾಳೆ ಎಂಬೋರ ಬಾಳು ಹಾಳೆನೆ ಹಾಕಿಲಿ ಲಾಕೇತ್ವಳೆ ನಾಗೆ ಏತ್ವ. ಲಾಕೇತ್ವ ಕೊಟ್ಟು ದೀರ್ಘ ಕೊಡೋಣ, ಹಾಳೆ ಆಗುತ್ತೆ ನೆ ಹಾಳೆನೆ ಅಂತ. ನಾಳೆ ಎಂಬುವರ ಬಾಳು ಹಾಳೆನೆ ಅಂತ. ನಾಳೆ ಎಂಬುವವರ ಬಾಳು ಹಾಳೆನೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ 94ನೇದು. ಆಳಾಗಿ ದುಡಿ ಅರಸನಾಗಿ ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಥವಾ ತಿನ್ನು ಏನು ಬೇಕಾದ್ರೂ ಬರಿಬೋದು. ಉಣ್ಣು ಹಾಕೊಳ್ಳೋಣ. ಹೂವು ಬರೆದ್ಬಿಟ್ಟು ನಾ ಕೊಂಬು ನೂಗೆ ನಾವತ್ತು ಉಣ್ಣು. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ. ನೆಕ್ಸ್ಟ್ ಕಾಕೊಂಬು ಕು ರಾಕೊಂಬು ರು ಡ ನ ಕುರುಡನ ರಾಕಿಲಿ ಜಾಗೆ ಯಾವತ್ತು ರಾಜ್ಯ ದ ಲಾಗುಡಿಸು ಲೀಗೆ ಲಾವತ್ತು. ಕುರುಡನ ರಾಜ್ಯದಲ್ಲಿ ಒಕ್ಕನ್ನ ಓ ಕಾಗೆ ಕಾವತ್ತು ಮತ್ತು ಣ ಅದಕ್ಕೆ ನಾವತ್ತು. ಒಕ್ಕಣ್ಣ ನಾಗುಡಿಸು ನೀಗೆ. ಒಕ್ಕಣ್ಣನಿಗೆ ಅಥವಾ ಒಕ್ಕಣ್ಣನಿಗೆ ಅಧಿಕಾರ ಅಂತ ಬರಿಬೋದು. ಒಕ್ಕಣ್ಣನೇ ರಾಜ ಅಂತಲೂ ಬರಿಬೋದು. ಒಕ್ಕಣ್ಣನಿಗೆ ಅಧಿಕಾರ ಹೀಗೂ ಬರಿಬೋದು. ಅಥವಾ ಇದಕ್ಕೆ ಬದಲು ಒಕ್ಕಣ್ಣನೇ ರಾಜ ಒಕ್ಕಣ್ಣ ನಾಕೇತೊಂದೀರ್ಘ ಒಕ್ಕಣ್ಣನೇ ರಾಜ ಅಂತಲೂ ಬರಿಬೋದು. ಹೇಗೆ ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ ಕಳ್ಳನ ಕಾಗೆ ಳಾವತ್ತು ಳ ಕಳ್ಳನ ಗುಟ್ಟು ಟಾಗೆ ಟಾವತ್ತು ಮತ್ತು ಟಾಗೆ ಕೊಂಬು ಕೊಡೋಣ. ಕಳ್ಳನ ಗುಟ್ಟು ಒಳಗೆ ಅಂತಲೂ ಬರಿಬೋದು, ಕಳ್ಳನಿಗೆ ಗೊತ್ತು ಅಂತಲೂ ಬರಿಬೋದು. ಕಳ್ಳನ ಗುಟ್ಟು ಕಳ್ಳನೇ ಬಲ್ಲ ಅಂತಲೂ ಬರಿಬೋದು. ಅಂದರೆ ಸಮಯಕ್ಕೆ ತಕ್ಕಂಗೆ ನಾವು ಅದನ್ನು ಹೇಗೆ ಬೇಕಾದ್ರೂ ಚೇಂಜಸ್ ಮಾಡಿ ಹೇಳಿ ಬರೀಬೋದು. ಸಿಚುವೇಶನ್ಗೆ ತಕ್ಕಂಗೆ ಅದು ಆ ಥರ ಆಗುತ್ತೆ. ಕಳ್ಳನ ಗುಟ್ಟು ಕಳ್ಳನೇ ಬಲ್ಲ ಅಂತ. ನೆಕ್ಸ್ಟ್ ಕಂಕುಳಲ್ಲಿ ಬರೆಯೋಣ. ಕಾ 0 ಕಾಗೊಂದು 0 ಕಾಕೊಂಬು ಕು
ಕಂಕು ಲಾ ಗುಡಿಸು ಲೀಗೆ ಲಾವತ್ತು. ಕಂಕುಳಲ್ಲಿ ದೊಣ್ಣೆ ದ ಏತ್ವ ಕೊಂಬು ಕಿಳಿ ದೋ ನಾಗೆ ಏತ್ವ ಕೊಡೋಣ, ಮತ್ತು ಇಲ್ಲಿ ನಾವತ್ತಕ್ಷರ ಕೊಡೋಣ. ಕಂಕುಳಲ್ಲಿ ದೊಣ್ಣೆ, ಕೈಯಲ್ಲಿ ಕಾಕೈತ್ವ ಕೈ ಯಾ ಲಾಗುಡಿಸೋ ಲೀಗೆ ಲಾವತ್ತು. ಕೈಯಲ್ಲಿ ಶರಣಾರ್ಥಿ ಶ ರ ನಾಕಿಲಿನ ಥ, ನಾಲ್ಕನೇ ತ ಬರೆದು ಅರ್ಕಾವತ್ತು ಕೊಡೋಣ. ಶರಣಾರ್ಥ ಅಂತಲೂ ಬರಿಬೋದು, ಶರಣಾರ್ಥಿನೂ ಹೇಳ್ಬೋದು, ಶರಣಾರ್ಥನೂ ಬರಿಬೋದು. ಕಂಕುಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥ ಅಂತ. ನೆಕ್ಸ್ಟು 98ನೇದು ಯಾರದೋ ಯಾಕಿಲಿ ಯಾ ರ ದ ಏತ್ವ ಕೊಂಬುಕಿಲಿ ದೀರ್ಘ. ಯಾರದೋ ದುಡ್ಡು ದಾ ಕೊಂಬು ದು ಡಾ ಕೊಂಬು ಡೂಗೆ ಡಾವತ್ತು. ಯಾರದೋ ದುಡ್ಡು. ಎಲ್ಲಮ್ಮ ಯಾ ಲಾಗೆ ಲಾವತ್ತು, ಮಾಗೆ ಮಾವತ್ತು. ಎಲ್ಲಮ್ಮನ ಎಲ್ಲಮ್ಮನ ಜಾತ್ರೆ. ಜಾಕಿಲಿ ಜಾ ತಾಗೆ ಏತ್ವ ಕೊಟ್ಟು ಅರ್ಧ ಚಂದ್ರ ಕೊಡೋಣ, ಜಾತ್ರೆ ಆಗುತ್ತೆ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು 99ನೇದು ಸಾಕಿಲಿ ಸಾ ವಾಗುಡಿಸು ವೀರ ಸಾವಿರ ಸಾಕೊಂಬುಸು ಳಾಕೊಂಬು ಳುಗೆ ಲಾವತ್ತು. ಸಾವಿರ ಸುಳ್ಳು ಹಾ ಏತ್ವ ದೀರ್ಘ ಹೇಳಾಗುಡಿಸು ಉಳಿ. ಸಾವಿರ ಸುಳ್ಳು ಹೇಳಿ ಒಂದು ಹೋಗೊಂಡು ಸೊನ್ನೆ ಒಂದು ದಾಕೊಂಬುದು ಒಂದು ಮಾ ದಾಕೊಂಬುದು ವಾಕ್ಯತ್ವ ವೇ ಒಂದು ಮದುವೆ ಮಾಡು ಮಾಕಿಲಿ ಮಾ ಡಾಕೊಂಬು ಡು. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಒಂದು ಗಾದೆ ಮಾತಿದೆ. ನೆಕ್ಸ್ಟ್ 100ನೇದು ಕಾಗೆ ಕೊಂಬು ಕುಮ್, ಆಮೇಲೆ ಸೊನ್ನೆ ಕುಮ್ ಆಗುತ್ತೆ. ಕಾಕೊಂಬು ಕೂ ಆಗುತ್ತೆ, ಸೊನ್ನೆ ಆಗಿದ್ರೆ ಕುಮ್. ಭಾ 4ನೇ ಭಾಗಿಲಿ ಭಾ ರ ನೀಗೆ ಕುಂಬಾರನಿಗೆ ವರ್ಷ. ಕುಂಬಾರನಿಗೆ ವರುಷ, ವರುಷನೂ ಬರಿಬೋದು, ವರ್ಷನೂ ಬರಿಬೋದು. ನಾವು ಹೇಗೆ ಬೇಕಾದ್ರೂ ಅದನ್ನು ಬರಿಬೋದು. ನಾವು ವರ್ಷ ಅಂತ ಬರೆಯೋಣ. ಕುಂಬಾರನಿಗೆ ವರ್ಷ. ದೊಣ್ಣೆಗೆ ದಾ ಏತ್ವ ಕೊಂಬು ಕಿಳಿದೋ ಣೆ ದೊಡ್ಡಣ ಬರುತ್ತೆ, ಏತ್ವ ಕೊಟ್ಟು ನಾಗೆ ನಾವತ್ತು ಕೊಡ್ತೀವಿ. ದೊಣ್ಣೆಗೆ ನಿಮಿಷ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನಾಗುಡಿಸು ನೀ ಮಾಗುಡಿಸು ಮೀ 2ನೇ ಶಾ ಬರೆದ್ವಿ ಅಂದರೆ ನಿಮಿಷ ಅಂತ ಆಗುತ್ತೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ.